ರಾಜ್ಯದಲ್ಲಿ ಇದೀಗ ಪ್ರಾಸಿಕ್ಯೂಷನ್ ಮಹಾ ಕದನ. ಎಚ್ಡಿಕೆಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಲೈಟ್ ಆಗಿ ಶುರುವಾಗಿದೆ. ಇನ್ನೊಂದು ಕಡೆ ಇದರಿಂದ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿತ. ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಒಂದು ಟೆನ್ಷನ್. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು, ಪ್ರತಿಭಟನೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ. ಈಗ ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಲೈಟ್ ಆಗಿ ಟೆನ್ಷನ್ ಶುರುವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಇದರಿಂದ ಇಕ್ಕಟ್ಟಿಗೆ ಸಿಲುಕಿತಾ. ದಳಪತಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ನೀಡಿದ್ದರೆ ಕಮಲಕ್ಕೆ ಸಹಜವಾಗಿ ತಳಮಳ. ವಿಸ್ತಾರ ನ್ಯೂಸ್ ನಲ್ಲಿ ದೋಸ್ತಿ ಮನೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ. ಒಂದು ಕಡೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟಿರೋ ವಿಚಾರವಾಗಿ ಬಿಜೆಪಿ ಸ್ವಾಗತಿಸಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನೊಂದು ಕಡೆ ಈಗ ಕುಮಾರಸ್ವಾಮಿ ಅವ್ರಿಗೂ ಏನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಸಹಜವಾಗಿ ಬಿಜೆಪಿಗೆ ಇದು ದೊಡ್ಡ ಮಟ್ಟಿಗೆ ಮುಖಭಂಗ ಆಗುತ್ತೆ. ಅವರು ಕೂಡ ಇನ್ನೊಂದು ರೀತಿಯಲ್ಲಿ ಒತ್ತಡ ಹಾಕ್ತಾರೆ. ಆಡಳಿತ ಪಕ್ಷದವರು ಸುಮ್ಮನೆ ಕೂರೋದಿಲ್ಲ. ಈಗಾಗಲೇ ಸಾಕಷ್ಟು ಒತ್ತಡನೂ ಕೂಡ ಇದೆ ರಾಜ್ಯಪಾಲರ ಮೇಲೆ. 2 ಬಾರಿ ಮನವಿಯನ್ನ ಮಾಡಿದ್ದಾರೆ ಎಸ್ಐಟಿ ಮತ್ತು ಲೋಕಾಯುಕ್ತ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ. ಇದರ ನಡುವೆ ಇದೀಗ ಬಿಜೆಪಿಯವ್ರಿಗೂ ಕೂಡ ಒಂದು ರೀತಿ ಲೈಟ್ ಆಗಿ ಭಯ ಶುರುವಾಗಿದೆ. ಎಚ್ಡಿಕೆ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರಾ ರಾಜ್ಯಪಾಲರು ಇಲ್ಲಿ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಎನ್ಡಿಎ ಮೈತ್ರಿಗೆ ಎದುರಾಗುತ್ತಾ ಸಂಕಷ್ಟ? ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಇದೀಗ ಎಸ್ಐಟಿ ಕೇಳಿದ್ದಾರೆ. 2ನೇ ಬಾರಿ ನೋಟಿಸ್ ನೀಡಿ ತನಿಖೆಗೆ ಅನುಮತಿ ಕೋರಿದ್ದಾರೆ ಎಸ್ಐಟಿ. ಸಿಎಂ ವಿರುದ್ಧ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ನೀಡಿದ್ದಾರೆ. ಎಚ್ಡಿಕೆ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರಾ ಗವರ್ನರ್ ಅನ್ನೋದು ಈಗ ಪ್ರಶ್ನೆ. ದಳಪತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ದೋಸ್ತಿಗೆ ಸಹಜವಾಗಿ ಕಂಟಕ ಎದುರಾಗುವಂತ ಸಾಧ್ಯತೆಗಳು ಇದೆ. ಈಗಾಗಲೇ 2 ಕಡೆಯಿಂದನೂ ಕೂಡ ಒಂದು ಒತ್ತಡ ಇದೆ. ಈಗ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಎಸ್ಐಟಿ ಅವರು ಕೂಡ ಒತ್ತಡ ಹಾಕ್ತಿದ್ದಾರೆ. ನೀವು ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರಿ, ಕುಮಾರಸ್ವಾಮಿ ಅವ್ರಿಗೂ ಕೊಡಿ, ನಡೀಲಿ ಇದ್ರ ಬಗ್ಗೆ ತನಿಖೆ ಅಂತ ಈಗ ಆಡಳಿತ ಪಕ್ಷದವರು ಕೂಡ ಒತ್ತಡ ಹಾಕ್ತಿದ್ದಾರೆ. ಒಂದು ವೇಳೆ ಏನಾದರೂ ರಾಜ್ಯಪಾಲರು ಕೊಟ್ಟಿಲ್ಲ ಅಂದ್ರೆ ಸಹಜವಾಗಿ ಇದು ರಾಜಕೀಯವಾಗಿ ತಿರುಗುತ್ತೆ. ಈಗಾಗಲೇ ತಿರುಗಿದೆ, ಪ್ರತಿಭಟನೆಗಳು ನಡೆಯುತ್ತೆ. ಇನ್ನೊಂದು ಕಡೆ ಬಿಜೆಪಿಯವರು ಈಗ ಮೈತ್ರಿ ಮಾಡಿಕೊಂಡಿರೋ ಕಾರಣ ಒಂದ್ ರೀತಿ ತಳಮಳದಲ್ಲಿ ಇದ್ದಾರೆ. ಸಿಎಂ ಸಿದ್ದು ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ ನೀಡಿದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಬಿಗಿಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸಲಿದೆ. ಇದರ ಮಧ್ಯೆ ಎಚ್ಡಿಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಎಸ್ಐಟಿ ಕೇಳಿದೆ. ಬಿಜೆಪಿಯ ಹೋರಾಟಕ್ಕೆ ಅಡ್ಡಿಯಾಗುತ್ತಾ ಎಚ್ಡಿಕೆ ಪ್ರಕರಣ? ಎಚ್ಡಿಕೆ ವಿರುದ್ಧವೂ ಹೋರಾಟ ಮಾಡಿ ಅನ್ನೋ ಕೂಗಾಗೋ ಸಾಧ್ಯತೆ ಇದೆ. ಹೀಗಾಗಿ ಅಡಕತ್ತರಿಯಲ್ಲಿ ಸಿಲುಕಿದ ಬಿಜೆಪಿ. ಎಚ್ಡಿಕೆಗೆ ಟೆನ್ಷನ್, ಭಾರಿ ಕುತೂಹಲ ಕೆರಳಿಸಿದೆ ರಾಜ್ಯಪಾಲರ ಗೆಹ್ಲೋಟ್ ನಡೆ. ಎಲ್ಲರಂತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಿಜೆಪಿ. ಗುರುವಾರ ನಾವು ಪ್ರತಿಭಟನೆ ಮಾಡ್ತೀವಿ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಎಲ್ಲಾ ರೀತಿಯಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಪ್ರತಿಭಟನೆಗೆ ಬಿಜೆಪಿ. ಇನ್ನೊಂದು ಕಡೆ ಈಗ ಮಂತ್ರಿಗಳಾಗಿರುವಂತ ಕೇಂದ್ರ ಸಚಿವ ಆಗಿರುವಂತ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಪರ್ಮಿಷನ್ ಕೊಟ್ರೆ ಪ್ರಾಸಿಕ್ಯೂಷನ್ಗೆ, ಈಗ ಬಿಜೆಪಿಯವರ ಸ್ಟ್ಯಾಂಡ್ ಏನಾಗಿರುತ್ತೆ? ಯಾವ ರೀತಿ ಸಿಚುವೇಶನ್ ಇದೆ ಬಿಜೆಪಿ ಪಕ್ಷದಲ್ಲಿ ಈಗ? ನಿಜ, ಖಂಡಿತವಾಗ್ಲು ಇಲ್ಲೊಂದ್ ಕಡೆ ಬಿಜೆಪಿ ಈಗ ಅಡಕತ್ತರೆಯಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು ಸತ್ಯ. ಯಾಕಂತಂದ್ರೆ ಸದ್ಯಕ್ಕೆ ಇನ್ನೂ ರಾಜ್ಯಪಾಲರು ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿದೆ. ಆದ್ರೆ ಒಂದು ವೇಳೆ ಈಗಷ್ಟೇ ಸಿಎಂ ವಿರುದ್ಧ ಭ್ರಷ್ಟಾಚಾರ ಅಥವಾ ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಅನುಮತಿಯನ್ನು ಕೊಟ್ಟಿರೋದ್ರಿಂದ ಕುಮಾರಸ್ವಾಮಿ ಅವರ ವಿರುದ್ಧ ಇರ್ತಕ್ಕಂತ ಒಂದು ಪ್ರಕರಣ ಏನಿದೆ ಅದಕ್ಕೆ ಎಸ್ಐಟಿ ಈಗ 2ನೇ ಬಾರಿ ನೋಟಿಸ್ ಕೊಡ್ಲಿಕ್ಕೆ ರಾಜ್ಯಪಾಲರ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಒಂದು ರೀತಿ ಎನ್ಡಿಎ ಮೈತ್ರಿಕೂಟಕ್ಕೆ ಒಳಗಾಗಿರ್ತಕ್ಕಂಥ ಬಿಜೆಪಿ ಈಗ ಜೆಡಿಎಸ್ ಅನ್ನ, ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರನ್ನ ಪರ ನಿಲ್ಬೇಕಾ ಬೇಡವಾ ಅನ್ನುವಂತ ಒಂದಷ್ಟು ಗೊಂದಲಕ್ಕೆ ಈಡಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಹೋರಾಟವನ್ನ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು ಭ್ರಷ್ಟಾಚಾರದ ವಿರುದ್ಧ. ಸೊ ಇದು ಹಳೆ ಪ್ರಕರಣ. ಅದೇ ಪ್ರಸ್ತುತ ಸಿಎಂ ಪ್ರಕರಣದಲ್ಲಿ ಹೋರಾಟವಂತೂ ಮಾಡ್ತಾ ಇದೆ. ಇನ್ನು ಮುಂದೆ ಒಂದ್ ವೇಳೆ ರಾಜ್ಯಪಾಲರು ಏನಾದ್ರೂ ಅನುಮತಿಯನ್ನ ಕೊಟ್ಟಿದೆ ಆದಲ್ಲಿ ಯಾವ ರೀತಿಯಾದಂತ ಸ್ಟ್ಯಾಂಡ್ ಅನ್ನ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಹಳ ಗೊಂದಲದಲ್ಲಿರ್ತಕ್ಕಂಥದ್ದು. ಒಂದ್ ವೇಳೆ ಹೋರಾಟವನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲೂ ಕೂಡ
ಕಾಂಗ್ರೆಸ್ ನಿಮ್ಮದೇ ಸಚಿವರು, ಕೇಂದ್ರ ಸಚಿವರ ವಿರುದ್ಧ ಹೋರಾಟ ಮಾಡಿ ನಮ್ಮ ವಿರುದ್ಧ ಯಾಕೆ ಮಾಡ್ತೀರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಒಂದ್ ರೀತಿ ಬಿಜೆಪಿ ಅಡಕತ್ತರೆಯಲ್ಲಿ ಸಿಗಾಕೊಂಡಿದೆ. ಸೊ ಆದ್ರೆ ರಾಜ್ಯಪಾಲರ ಅಂಗಳದಲ್ಲಿ ಈಗ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ವಿಚಾರ ಇರೋದ್ರಿಂದ ಅವರ ಅನುಮತಿ ಆಧಾರದ ಮೇಲೆ ನಂತರದ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು ದಿವ್ಯಾ. ಆದ್ರೆ ಇನ್ನೊಂದು ಕಡೆ ನಾವು ನೋಡಿದಾಗ ಕಾಂಗ್ರೆಸ್ ಪಕ್ಷ ಒತ್ತಡ ಹಾಕುತ್ತಾ ಅಂತ ಮುಂದೆ ಈಗ ಗವರ್ನರ್ ಮೇಲೆ? ಖಂಡಿತವಾಗ್ಲೂ ದಿವ್ಯಾ, ಯಾಕಂತಂದ್ರೆ ಕಾಂಗ್ರೆಸ್ ಈಗಾಗ್ಲೇ ಬಿಜೆಪಿ ಸೇರಿದಂತೆ ಹಿಂದೆ ಯಾವೆಲ್ಲ ಸರ್ಕಾರಗಳ ಹಗರಣ ಇತ್ತು ಎಲ್ಲವನ್ನು ಕೂಡ ಬಯಲಿಗೆ ತೆರೀತೀವಿ ಮತ್ತು ಅದೆಲ್ಲರ ವಿರುದ್ಧ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಒಂದಷ್ಟು ಪಟ್ಟನ್ನ ಹಿಡಿದಿದೆ. ಜೊತೆಯಲ್ಲಿ ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವೆಲ್ಲ ಪ್ರಕರಣವನ್ನ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇದೆ ಇದೆಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ದಿವ್ಯಾ. ಓಕೆ ಚಂದ್ರಶೇಖರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.